ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಂಗಳ ವಾದ್ಯಗಳೊಂದಿಗೆ, ಸಂಗೀತದೊಂದಿಗೆ, ಬಂಧು ಮಿತ್ರರು, ನೂರಾರು ಜನರ ಆಶೀರ್ವಾದದೊಂದಿಗೆ ಅವರ ಮದುವೆ ಅದ್ಧೂರಿಯಾಗಿ ನಡೆದಿತ್ತು. ಅವರೆಲ್ಲ ಹೇಳ್ತಾ ಇದ್ರು, ಹುಡುಗಿ ತುಂಬ ಸುಂದರವಾಗಿದ್ದಾಳೆ, ಒಳ್ಳೆಯ ಮನೆತನದ ಹೆಣ್ಣು ಅಂತ. ರವಿ ಎಷ್ಟೋ ಸಂತೋಷವಾಗಿ, ಎಷ್ಟು ಕನಸುಗಳನ್ನು ಹೊತ್ತು ತನ್ನ ರೂಮ್ಗೆ ಕಾಲಿಟ್ಟಿದ್ದ. ರೂಮ್ ಪೂರ್ತಿಯಾಗಿ ಹೂಗಳಿಂದ ಅಲಂಕಾರಗೊಂಡಿತ್ತು. ರೂಮಿನೊಳಗೆ ಕಾಲಿಟ್ಟ ತಕ್ಷಣ ಅವನು ಶಾಕ್ ಆಗಿಬಿಡ್ತಾನೆ. ಯಾಕಂದರೆ ರೂಮಿನೊಳಗೆ ಅವನು ಈಗ ತಾನೇ ಮದುವೆಯಾಗಿದ್ದ ಅವನ ಹೆಂಡತಿ ನೋವಿನಿಂದ ಒದ್ದಾಡುತ್ತಾ ಕಿರುಚಾಡುತ್ತಾ ಇದ್ದಳು. ಪ್ರಿಯಾ, ಏನಾಯಿತು ನಿಂಗೆ? ನೀನು ಚೆನ್ನಾಗಿದ್ದೀಯ ತಾನೆ ಅಂತ ರವಿ ಕೇಳಿದಾಗ, ನನ್ನ ಹೊಟ್ಟೆಯಲ್ಲಿ ತುಂಬ ಜಾಸ್ತಿ ನೋವು ಬರ್ತಾ ಇದೆ. ಡೆಲಿವರಿ ಸಮಯ ಹತ್ತಿರ ಬಂದಿದೆ. ನನ್ನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಪ್ರಿಯಾ ಹೇಳ್ತಾಳೆ. ರವಿಗೆ ಏನೂ ಅರ್ಥವಾಗಲಿಲ್ಲ. ಅವನು ತಕ್ಷಣ ಹೊರಗೆ ಬಂದು, ಪ್ರಿಯಾಗೆ ತುಂಬ ಜಾಸ್ತಿ ಹೊಟ್ಟೆ ನೋವಿದೆ, ಅವಳನ್ನು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಅವಳು ತುಂಬ ಒದ್ದಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಎಲ್ಲರೂ ಸೇರಿ ತಕ್ಷಣ ಕಾರ್ನಲ್ಲಿ ಪ್ರಿಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿದ್ದ ಜನ ಕೇಳ್ತಾ ಇದ್ರು, ಮೊದಲ ರಾತ್ರಿಯಲ್ಲಿಯೇ ಈಕೆಗೆ ಏನಾಗಿದೆ, ಯಾಕೆ ಈ ಸಮಯದಲ್ಲಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ. ರವಿಗೆ ಏನೂ ಅರ್ಥವಾಗಲಿಲ್ಲ. ಅವನು ತಲೆ ಮೇಲೆ ಕೈ ಹೊತ್ತು ಯೋಚಿಸುತ್ತಾ ಕುಳಿತುಕೊಂಡಿದ್ದ. ಇದು ಹೇಗೆ ಸಾಧ್ಯ? ಪ್ರಿಯಾ ಪ್ರೆಗ್ನೆಂಟ್ ಯಾವಾಗ, ಹೇಗೆ ಅಂತ. ಪ್ರಿಯಾಳ ತಂದೆ ತಾಯಿನೇ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿ ಈಗ ರವಿ ಪ್ರಿಯಾ ಅವರ ತಂದೆಗೆ ಫೋನ್ ಮಾಡ್ತಾನೆ. ನಿಮ್ಮ ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಇಷ್ಟಕ್ಕೂ ಇದೆಲ್ಲ ಏನು ನಡೀತಾ ಇದೆ? ಹೊರಗಡೆ ಸಂಬಂಧಿಕರು ನನ್ನನ್ನು ಪದೇ ಪದೇ ವಿಚಿತ್ರವಾದ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇಷ್ಟಕ್ಕೂ ನಿಮ್ಮ ಮಗಳಿಗೆ ಬೇರೆಯವರ ಜೊತೆ ಸಂಬಂಧ ಇದ್ದಿದ್ರೆ ನೀವು ಅವಳನ್ನು ನನಗೆ ಯಾಕೆ ಕೊಟ್ಟು ಮದುವೆ ಮಾಡಿದ್ದೀರಿ? ಅಳಿಯಂದ್ರೆ, ನೀವು ಏನು ಹೇಳ್ತಾ ಇದ್ದೀರಾ? ನಿಮಗೆ ಏನಾದರೂ ಹುಚ್ಚು ಹಿಡಿದಿದ್ಯಾ? ನನ್ನ ಮಗಳು ತುಂಬ ಒಳ್ಳೆಯವಳು. ಪ್ರಿಯಾ ಅವರ ಅಪ್ಪ ಫೋನಿನಲ್ಲಿ ಕೂಗಾಡುತ್ತಾ ಇರಬೇಕಾದರೆ ಪ್ರಿಯಾ ಅಮ್ಮ ಬಂದು ಹೇಳ್ತಾರೆ, ಹೌದು ಅಳಿಯಂದಿರು ಹೇಳ್ತಾ ಇರುವುದು ಸತ್ಯ ಅಂತ. ಈ ವಿಷಯ ತಿಳಿದ ರವಿ ಶಾಕ್ ಆಗಿಬಿಟ್ಟಾನೆ. ಅಂದರೆ ಈ ಮಾತು ಸತ್ಯ? ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಯಾರದ್ದೋ ಅನೈತಿಕ ಸಂಬಂಧ ಬೆಳೀತಾ ಇದೆ. ಈ ಜನ ನನ್ನನ್ನು ಮುಟ್ಟಾಳರನ್ನಾಗಿ ಮಾಡಿಬಿಟ್ಟಿದ್ದಾರೆ. ನಾನು ಈ ಕ್ಷಣವೇ ಅವಳಿಗೆ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ರವಿ ಯೋಚಿಸುತ್ತಿದ್ದ. ರವಿ ಅವರ ಅಮ್ಮ ಹೇಳ್ತಾರೆ, ಮಗ, ನೀನು ಮೊದಲು ಹೊರಗೆ ಬಾ, ನೀನು ಟೆನ್ಷನ್ ಮಾಡ್ಕೋಬೇಡ. ಅಮ್ಮ, ನನ್ನ ಹೆಂಡತಿ ಮದುವೆಯ ಮೊದಲ ರಾತ್ರಿ ಯಾರೋ ಬೇರೆಯವರ ಮಗುವಿಗೆ ಜನ್ಮ ಕೊಡುತ್ತಿದ್ದಾಳೆ. ನೀವು ಹೇಳ್ತಾ ಇದ್ದೀರಾ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ. ಮಗ, ನಾನು ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ನನಗೆ ಗೊತ್ತು ನಿನಗೆ ಹೇಗೆ ಅನ್ನಿಸ್ತಾ ಇದೆ ಅಂತ. ಆದರೆ ನೀನು ನನ್ನ ಮಾತನ್ನು ಕೇಳು. ಅಮ್ಮ, ನನ್ನ ಪೂರ್ತಿ ಜೀವನವೆಲ್ಲ ನಾನು ಕೇವಲ ನಿಮ್ಮ ಮಾತನ್ನೇ ಕೇಳ್ತಾ ಇದ್ದೆ. ಈಗ ಕೂಡ ನಾನು ನಿಮ್ಮ ಮಾತನ್ನೇ ಕೇಳ್ತೀನಿ. ನಾನು ಒಂದು ಬೊಂಬೆ. ನನ್ನ ಜೀವನದ ಬಗ್ಗೆ ಯಾರು ಯೋಚಿಸ್ತಾ ಇಲ್ಲ, ಯಾರು ನನ್ನ ಫೀಲಿಂಗ್ಸ್ ಬಗ್ಗೆ ಆಲೋಚನೆ ಕೂಡ ಮಾಡ್ತಾ ಇಲ್ಲ ಎಂದು ರವಿ ಅಲ್ಲೇ ಕುಳಿತು ಜೋರಾಗಿ ಅಳ್ತಾ ಇದ್ದ. ಮಗ, ನೀನು ಹೆಣ್ಣು ಮಕ್ಕಳ ಹಾಗೆ ಯಾಕೆ ಅಳ್ತಾ ಇದ್ದೀಯಾ? ನಾನು ನಿನ್ನ ಒಳ್ಳೆಯದಕ್ಕಾಗಿಯೇ ಹೇಳ್ತಾ ಇದ್ದೀನಿ. ನಡಿ, ಇಲ್ಲಿಂದ ಹೊರಗೆ ಹೋಗೋಣ. ನಿನ್ನ ಅತ್ತೆ ಮನೆಯವರು ಬಂದಿದ್ದಾರೆ ನಿನ್ನ ಜೊತೆ ಮಾತನಾಡಲು. ಅವರು ನಿನ್ನ ಜೊತೆ ಏನೋ ಹೇಳಬೇಕಂತೆ. ಅಮ್ಮ, ನಾನು ಅವರ ಜೊತೆ ಏನು ಮಾತಾಡಬೇಕು? ಅವರು ನನ್ನ ಮುಂದೆ ಕೈ ಜೋಡಿಸಿ ಹೇಳ್ತಾರೆ, ನನ್ನ ಮಗಳನ್ನು ದಯವಿಟ್ಟು ಕ್ಷಮಿಸಿಬಿಡಿ ಅಂತ. ಇಲ್ಲ ಮಗ, ಆ ರೀತಿ ಏನೂ ಆಗೋದಿಲ್ಲ. ಒಂದೇ ಒಂದು ಸಾರಿ ನೀನು ನನ್ನ ಮಾತನ್ನು ಕೇಳಿ ಹೊರಗೆ ಬಾ. ನಿನ್ನ ತಂದೆ ಏನು ಹೇಳುತ್ತಿದ್ದಾರೋ ನೀನು ಅದನ್ನೇ ಮಾಡು. ಏನು ಅಪ್ಪ ಹೇಳಿದ್ದನ್ನು ಮಾಡಬೇಕಾ? ಇಷ್ಟಕ್ಕೂ ಅಪ್ಪ ಏನು ಹೇಳಬೇಕು ಅಂದುಕೊಂಡಿದ್ದಾರೆ? ಅವರ ಉದ್ದೇಶ ಆದರೂ ಏನು ಅಂತ ಕೇಳ್ತಾನೆ ರವಿ. ಅಪ್ಪ ಹೇಳ್ತಾ ಇದ್ದಾರೆ, ನೀನು ನಿನ್ನ ಹೆಂಡತಿಯ ಬಳಿ ಹಾಸ್ಪಿಟಲ್ಗೆ ಹೋಗು ಅಂತ. ನೀನು ಅಲ್ಲಿಗೆ ಹೋಗಿ ಅವಳ ಕಷ್ಟ ಸುಖವನ್ನು ವಿಚಾರಿಸು. ಅವಳು ಹೆತ್ತ ಮಗುವನ್ನು ನೀನು ಪ್ರೀತಿಯಿಂದ ತಬ್ಬಿಕೊ. ಎಲ್ಲರ ಮುಂದೆ ನೀನು ಆ ಮಗುವನ್ನು ನನ್ನದು ಅಂತ ಒಪ್ಪಿಕೊಳ್ಳಬೇಕು. ಅಮ್ಮ, ನಿಮಗೆ ಬುದ್ಧಿ ಸರಿ ಇದೆಯಾ? ನಿನಗೆ ಹುಚ್ಚು ಏನಾದರೂ ಹಿಡಿದಿದೆಯಾ? ನೀವು ಇಷ್ಟಕ್ಕೂ ನನ್ನನ್ನು ಹೆತ್ತವರೇನಾ ಅಥವಾ ನನ್ನ ಶತ್ರುಗಳ? ಬೇರೆಯವರ ಮಗುವನ್ನು ನಾನು ಯಾಕೆ ಒಪ್ಪಿಕೊಳ್ಳಬೇಕು? ನನ್ನ ಮಗು ಅಂತ. ನನ್ನಿಂದ ಇದೆಲ್ಲ ಸಾಧ್ಯವಿಲ್ಲ ಅಂತ ಹೇಳ್ತಾನೆ.
ಮಗ, ನಾವು ಹೇಳಿದ್ದನ್ನು ನೀನು ಮಾಡಲೇಬೇಕು. ನಿನಗೆ ನನ್ನ ಮೇಲೆ ಆಣೆ. ನೀನು ಒಂದು ವೇಳೆ ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿದರೆ, ನೀನು ಮನೆಗೆ ಬಂದ ನಂತರ ನಾನು ನಿನಗೆ ಎಲ್ಲ ಸತ್ಯವನ್ನು ಹೇಳುತ್ತೇನೆ. ನಂತರ ನೀನು ಏನೇ ಹೇಳಿದರೂ ನಾನು ಅದೇ ಮಾಡ್ತೀನಿ. ನಿನ್ನ ನಿರ್ಧಾರವನ್ನು ನಾವು ಖಂಡಿತ ಒಪ್ಪಿಕೊಳ್ಳುತ್ತೇವೆ. ಸರಿ, ಆಯಿತು. ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಅವಳನ್ನು ನೋಡಲು ಹೋಗ್ತೀನಿ ಅಂತ ಹೇಳಿ ರವಿ ಈಗ ಆಸ್ಪತ್ರೆಗೆ ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಪ್ರಿಯಾ ಮತ್ತು ಮಗು ಇಬ್ಬರು ಮಲಗಿದ್ರು. ರವಿ ಅಲ್ಲಿಗೆ ಹೋದ ತಕ್ಷಣ ಅವನು ನೋಡ್ತಾನೆ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದ. ರವಿ ಆತನನ್ನು ಕೇಳ್ತಾನೆ, ಇಷ್ಟಕ್ಕೂ ನೀವು ಯಾರು ಅಂತ. ನಾನು ಈ ಮಗುವಿನ ತಂದೆ ಅಂತ ಆ ವ್ಯಕ್ತಿ ಹೇಳಿದಾಗ, ಇದು ಹೇಗೆ ಸಾಧ್ಯ? ಇವಳು ನನ್ನ ಹೆಂಡತಿ, ಆದ್ದರಿಂದ ಈ ಮಗು ಕೂಡ ನಂದೇ ಅಲ್ವಾ? ಇದೆಲ್ಲ ಏನು ಆಶ್ಚರ್ಯ? ಒಂದೇ ರಾತ್ರಿಯಲ್ಲಿ ಇಷ್ಟೊಂದು ಪ್ರೀತಿ ಎಲ್ಲಿಂದ ಹೇಗೆ ಬಂದು ಬಿಡ್ತು ನಿನಗೆ? ಖಂಡಿತ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಏನೋ ಮೋಡಿ ಮಾಡಿರಬೇಕು. ಮೊದಲು ಇಲ್ಲಿಂದ ನೀನು ಹೊರಗೆ ಹೋಗು ಅಂತ ಹೇಳ್ತಾ ಇದ್ದ ಶಿವು. ನಾನು ತಕ್ಷಣ ಮನೆಗೆ ಫೋನ್ ಮಾಡಿ ಅಪ್ಪ ಅಮ್ಮನಿಗೆ ಇವೆಲ್ಲವನ್ನು ಹೇಳ್ತೀನಿ. ಅವಳ ಪ್ರಿಯಕರ ಇಲ್ಲಿಗೆ ಬಂದು ಬಿಟ್ಟಿದ್ದಾನೆ ಅಂತ ಹೇಳ್ತೀನಿ. ಇಲ್ಲ ಇಲ್ಲ, ಅಮ್ಮ ನನ್ನಿಂದ ಭಾಷೆ ತೆಗೆದುಕೊಂಡಿದ್ದಾರೆ. ಅವಳ ಕಷ್ಟ ಸುಖವನ್ನು ವಿಚಾರಿಸಿಕೊಂಡು ಬಾ ಅಂತ. ರವಿ ಈಗ ತಕ್ಷಣ ಒಳಗೆ ಬಂದು, ಈ ಮಗು ನಿಮ್ಮದಾಗಿದ್ದರೆ ನೀವು ಈ ಮಗುವನ್ನು ತೆಗೆದುಕೊಂಡು ಹೋಗಿ, ಆದರೆ ನನ್ನ ಹೆಂಡತಿಯನ್ನು ನಾನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇವಳು ನನ್ನ ಹೆಂಡತಿ, ನನ್ನ ಮನೆಯ ಗೌರವ. ನಾನು ಇವಳನ್ನು ಎಲ್ಲರ ಮುಂದೆ ಮದುವೆ ಮಾಡಿಕೊಂಡಿದ್ದೀನಿ. ಸಪ್ತಪದಿಯ ಸಂಬಂಧ ಅಷ್ಟೊಂದು ಸುಲಭವಾಗಿ ಮುರಿಯಲು ಸಾಧ್ಯವಿಲ್ಲ. ಇಷ್ಟಕ್ಕೂ ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತೇನೆ ಅಂತ ಹೇಳುತ್ತಾನೆ ರವಿ. ಮಗುವನ್ನು ಮತ್ತು ತನ್ನ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಬಂದ ಸೊಸೆಯನ್ನು ನೋಡಿ ಅತ್ತೆ ತುಂಬ ಸಂತೋಷ ಪಡುತ್ತಾರೆ. ನೀನು ಹೇಗಿದ್ದೀಯ ಅಮ್ಮ ಅಂತ ಹೇಳಿ ಅವಳನ್ನು ತಬ್ಬಿಕೊಂಡಿದ್ದರು. ಇದೆಲ್ಲವನ್ನು ನೋಡಿ ರವಿಗೆ ತುಂಬ ಕೋಪ ಬಂದಿತ್ತು. ಇದೇನು ಮಾಡ್ತಾ ಇದ್ದಾರೆ ನನ್ನ ತಂದೆ ತಾಯಿ? ಶ್ರೀಮಂತ ಸೊಸೆ ಎಂದು ಅವಳ ಜೊತೆ ಇಷ್ಟೊಂದು ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಇವರು ಈ ರೀತಿ ಮಾಡಬಾರದಾಗಿತ್ತು. ನನ್ನ ಹೆಂಡತಿ ತುಂಬ ದೊಡ್ಡ ಪಾಪವನ್ನು ಮಾಡಿದ್ದಾಳೆ. ಇವರು ಇವಳಿಗೆ ಶಿಕ್ಷೆ ಕೊಡುವುದು ಬಿಟ್ಟು ಇಂಥ ಕೆಟ್ಟ ಹೆಂಗಸಿನ ಜೊತೆ ಎಷ್ಟೊಂದು ಪ್ರೀತಿಯಿಂದ ಮಾತನಾಡುತ್ತಿದ್ದಾರೆ ಅಂತ ಅಂದುಕೊಳ್ತಿದ್ದ. ಪ್ರಿಯಾ, ನಿನಗೆ ಹೇಗೆ ತಾನೇ ನಾನು ಧನ್ಯವಾದಗಳು ಹೇಳಲಿ? ನೀನು ನನ್ನ ಮೇಲೆ ತುಂಬ ದೊಡ್ಡ ಉಪಕಾರ ಮಾಡಿದ್ದೀಯ. ಜೀವನ ಪೂರ್ತಿ ನಾನು ನಿನ್ನ ಈ ಉಪಕಾರವನ್ನು ತೀರಿಸಲಾಗೋದಿಲ್ಲ. ಈ ಸಹಾಯ ಮರೆಯೋದಕ್ಕೆ ಆಗೋದಿಲ್ಲ. ಈ ಮಗು ಈ ದಿನ ಭೂಮಿಯ ಮೇಲೆ ಬರಲಿಲ್ಲ ಅಂದಿದ್ದರೆ ನನ್ನನ್ನು ನನ್ನ ಗಂಡ ಬಿಟ್ಟು ಬಿಡುತ್ತಿದ್ದ. ನಾನು ತವರು ಮನೆಯಲ್ಲಿ ಬಂದು ಇರಬೇಕಾಗಿತ್ತು. ಆ ರೀತಿ ಏನೂ ಇಲ್ಲ. ನೀನು ಇಲ್ಲ ಸಲ್ಲದನ್ನು ಮಾತನಾಡಬೇಡ. ಈ ಮಗು ನಮ್ಮದು. ಈ ಮಗು ನಮ್ಮ ರಕ್ತ. ಇನ್ನು ಮುಂದೆ ಈ ಮಗುವನ್ನು ನಾವು ಬೆಳೆಸಿಕೊಳ್ಳುತ್ತೇವೆ. ನನಗೆ ಸ್ವಲ್ಪ ಏನಾದರೂ ತಿನ್ನಲು ಕೊಡಿ. ನನಗೆ ತುಂಬ ಜಾಸ್ತಿ ಸುಸ್ತಾಗ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ ಅಂದ ತಕ್ಷಣ ಅತ್ತೆ ಎದ್ದು, ನನ್ನ ಸೊಸೆ ಇಷ್ಟೊಂದು ಮುದ್ದಾದ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ನನ್ನ ಸೊಸೆಗೆ ನನ್ನ ಕೈಯಾರೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಂಡು ತರ್ತೀನಿ ಅಂತ ಹೇಳ್ತಾ ಇದ್ದರೆ ರವಿ ಕೋಪದಲ್ಲಿ ಕುದಿತಾ ಇದ್ದ. ಅಮ್ಮನಿಗೆ ಏನಾಗ್ಬಿಟ್ಟಿದೆ? ದುಡ್ಡಿನ ದುರಾಸೆಯಿಂದ ಇವರಿಗೆ ಹುಚ್ಚು ಹಿಡಿದು ಬಿಟ್ಟಿದೆ. ಅಮ್ಮ, ನಿಮ್ಮ ತಲೆ ನೆಟ್ಟಗಿದ್ದೀಯಾ? ಇವಳು ಯಾರದ್ದೋ ಮಗುವಿಗೆ ಜನ್ಮ ಕೊಟ್ಟಿದ್ರೆ ನೀವು ಇಂಥವಳನ್ನು ನನ್ನ ಸೊಸೆ ಅಂತ ತಲೆ ಮೇಲೆ ಇಟ್ಟುಕೊಳ್ತಾ ಇದ್ದೀರಾ. ಇಲ್ಲಿ ಇದೆಲ್ಲ ಏನು ತಮಾಷೆ ನಡೀತಾ ಇದೆ? ನೀವು ನನಗೆ ಹೇಳಿದ್ರಿ, ನೀನು ಆಸ್ಪತ್ರೆಯಿಂದ ಮನೆಗೆ ಬಂದ ತಕ್ಷಣ ನೀವು ನನಗೆ ಎಲ್ಲ ಸತ್ಯ ಹೇಳ್ತೀನಿ ಅಂತ. ನನಗೆ ಈಗಲೇ ಸತ್ಯ ಗೊತ್ತಾಗಬೇಕು ಅಂತ ಜೋರಾಗಿ ಕೇಳ್ತಿದ್ದ ರವಿ. ಆ ತಾಯಿ ಸೈಲೆಂಟಾಗಿ ತನ್ನ ಸೊಸೆಗಾಗಿ ಜ್ಯೂಸನ್ನು ತಯಾರು ಮಾಡ್ತಾ ಇದ್ರು. ಇನ್ನು ಸ್ವಲ್ಪ ಸಮಯ ನೋಡ್ತೀನಿ, ನಂತರ ನಾನು ಇವಳಿಗೆ ವಿಚ್ಛೇದನ ಕೊಟ್ಟು ಬಿಡ್ತೀನಿ ಅಂತ ರವಿ ಕೋಪದಲ್ಲಿ ಓಡಾಡ್ತಾ ಇದ್ದ. ಪ್ರಿಯಾಳ ಅಕ್ಕ ರೂಪ ಮಗುವನ್ನು ಎತ್ತಿಕೊಂಡು ಸರಿ ಆಯಿತು, ನಾವಿನ್ನು ಹೊರಡ್ತೀವಿ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ. ಅವರು ಹೋದ ನಂತರ ಶಾರದಾ ಅವರು ಹೇಳ್ತಾರೆ, ರವಿ, ನಮ್ಮ ಮಾತನ್ನು ನೀನು ಗಮನವಿಟ್ಟು ಕೇಳು. ನಿನಗೆ ಅನಿಸ್ತಾ ಇದೆಯಾ ನಿನ್ನ ಹೆಂಡತಿ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ? ನನಗೆ ಹೇಗೆ ಗೊತ್ತಾಗಬೇಕು ಇವಳು ಜನ್ಮ ಕೊಟ್ಟಿದ್ದಾಳೋ ಇಲ್ವೋ? ತಪ್ಪು ಮಾಡಿದವರಿಗೆ ಗೊತ್ತಾಗಬೇಕು ಅವರು ಏನು ಪಾಪ ಮಾಡಿದ್ದಾರೆ ಅಂತ.
ಹೌದು ಮಗ, ನೀನು ಹೇಳ್ತಾ ಇರೋದು ಸರಿ. ಆದರೆ ಮಗುವನ್ನು ಹೆರೋದು, ಒಂದು ಮಗುವಿಗೆ ಜನ್ಮ ಕೊಡೋದು ಯಾವುದೇ ಪಾಪ ಅಲ್ಲ. ಆ ಕೆಲಸ ಮಾಡಬೇಕು ಅಂದರೆ ತುಂಬ ಹೆಚ್ಚಿನ ನೋವನ್ನು, ಸಂಕಟವನ್ನು ಅನುಭವಿಸಬೇಕಾಗುತ್ತದೆ. ನೀನು ಅವಳ ಮುಖವನ್ನು ನೋಡು. ಅವಳ ಮುಖದಲ್ಲಿ, ಅವಳ ನಡತೆಯಲ್ಲಿ, ಅವಳಲ್ಲಿ ನಿನಗೆ ಎಲ್ಲಾದರೂ ಗೊತ್ತಾಗ್ತಾ ಇದೆಯಾ ಅವಳು ಗರ್ಭಿಣಿ ಎಂದು? ಈಗ ತಾನೇ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಎಂದು. ಅಮ್ಮ, ನೀವು ಇದೆಲ್ಲ ಏನು ನಾಟಕ ಮಾಡ್ತಾ ಇದ್ದೀರಾ? ನನ್ನ ಬಳಿ ನೀವೇನಾದರೂ ಹೇಳಬೇಕಾಗಿದ್ದರೆ ಅದನ್ನು ನೇರವಾಗಿ ಹೇಳಿ. ನೀವು ಈ ರೀತಿ ಸುತ್ತಿ ಬಳಸಿ ಮಾತು ಹೇಳುವ ಅವಶ್ಯಕತೆ ಇಲ್ಲ. ಒಂದು ಕಡೆ ನೀವೇ ಖುದ್ದು ಹೇಳ್ತೀರಾ, ಈ ಮಗು ಇವಳದ್ದು ಅಂತ. ಇವಳು ಕೂಡ ಹೇಳ್ತಾ ಇದ್ರು, ನನಗೆ ಮಗು ಹುಟ್ಟುವ ಸಮಯ ಆಗಿದೆ ಅಂತ. ಅಷ್ಟು ಮಾತ್ರವಲ್ಲ, ಇವಳ ಮಗುವಿನ ತಂದೆ ಕೂಡ ಆಸ್ಪತ್ರೆಯಲ್ಲೇ ಇದ್ದ. ಅವನು ಕೂಡ ಹೇಳ್ತಾ ಇದ್ದ, ಈ ಮಗು ನನ್ನದು ಅಂತ. ಈಗ ನೀವು ಇನ್ನೊಂದು ಕತೆ ಹೇಳ್ತಾ ಇದ್ದೀರಾ, ಇವಳು ಯಾವತ್ತೂ ಪ್ರೆಗ್ನೆಂಟ್ ಆಗೇ ಇಲ್ಲ ಅಂತ. ಮಗ, ಇಲ್ಲಿ ಬಾ, ನನ್ನ ಬಳಿ ಕುಳಿತುಕೋ. ನಿನಗೆ ಎಲ್ಲ ಸತ್ಯವನ್ನು ಹೇಳುತ್ತೇವೆ. ರವಿಯನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಅವರ ಅಮ್ಮ ಹೇಳ್ತಾರೆ, ಆ ಮಗು ನಿನ್ನ ಹೆಂಡತಿಯ ಮಗು ಅಲ್ಲ. ಅಮ್ಮ, ನಿಮಗೆ ಏನಾಗಿದೆ? ನೀವು ಇವಳು ಸತ್ಯವಂತೆ, ಸತಿ ಸಾವಿತ್ರಿ, ಇವಳು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ನಾನು ನಿಮ್ಮ ಮಾತನ್ನು ನಂಬಿಬಿಡ್ತೀನಿ ಅಂತ ಅಂದುಕೊಂಡಿದ್ದೀರಾ? ಮಗಳೇ ಪ್ರಿಯಾ, ನೀನೇ ಈಗ ಎಲ್ಲ ಸತ್ಯವನ್ನು ನಿನ್ನ ಬಾಯಿಯಿಂದ ನಿನ್ನ ಗಂಡನಿಗೆ ಹೇಳು ಅಂತ ಅತ್ತೆ ಹೇಳಿದಾಗ ಪ್ರಿಯಾ ಅಳುತ್ತಾ ಹೇಳ್ತಾಳೆ, ರವಿ, ನನಗೆ ಗೊತ್ತು ಈ ಎಲ್ಲ ವಿಷಯಗಳಿಂದ ನಿಮಗೆ ತುಂಬ ಜಾಸ್ತಿ ನೋವಾಗಿದೆ ಅಂತ, ನಿಮಗೆ ತುಂಬ ಅವಮಾನವಾಗಿದೆ ಅಂತ. ಯಾವ ಗಂಡನೂ ಇದೆಲ್ಲವನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನ ಅಕ್ಕನಿಗೆ ಮದುವೆಯಾದಾಗ ನಾನಿನ್ನೂ ಸಣ್ಣವಳು. ನಾನು ನನ್ನ ಅಕ್ಕನನ್ನು ತುಂಬ ಪ್ರೀತಿಸ್ತಾ ಇದ್ದೆ. ಅಕ್ಕ ಮದುವೆ ಮಾಡಿಕೊಂಡು ಹೋಗಬೇಕಾದರೆ ನನ್ನ ಸ್ವಂತ ತಾಯಿ ನನ್ನನ್ನು ಬಿಟ್ಟು ಹೋದಷ್ಟು ದುಃಖವಾಗಿತ್ತು ನನಗೆ. ನಾನು ತುಂಬ ಜಾಸ್ತಿ ಅಳ್ತಿದ್ದೆ. ನಾನು ಊಟ ತಿಂಡಿಯನ್ನು ಸಹ ಬಿಟ್ಟು ಅಕ್ಕನಿಗಾಗಿ ಅಳ್ತಾ ಇದ್ದೆ. ನಂತರ ನನಗೆ ಅರ್ಥವಾಯಿತು, ಅಕ್ಕ ನಮಗಿಂತಲೂ ತನ್ನ ಗಂಡ ಮತ್ತು ಅತ್ತೆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದಾಳೆ ಅಂತ. ಅಕ್ಕನ ಮದುವೆಯಾಗಿ 5 ವರ್ಷ ಆಗೋಗಿತ್ತು. ಆದರೆ ಅವರಿಗೆ ಮಕ್ಕಳೇ ಆಗಲಿಲ್ಲ. ಒಂದು ದಿನ ಅಕ್ಕ ಮನೆಗೆ ಬಂದಾಗ ಆಕೆ ತುಂಬ ಟೆನ್ಷನ್ನಲ್ಲಿದ್ದು. ಅಕ್ಕ ಹೇಳಿದ್ದಳು, ನನ್ನ ಅತ್ತೆ ಮನೆಯವರು ಮಾತು ಮಾತಿಗೆ ನನ್ನನ್ನು ಬೈತಾರೆ, ನನಗೆ ತುಂಬ ಅವಮಾನ ಮಾಡ್ತಾ ಇದ್ದಾರೆ. ಇನ್ನು ನೀವು ಒಂದು ಮಗುವನ್ನು ಸಹ ಎತ್ತುಕೊಟ್ಟಿಲ್ಲ ಅಂತ. ನಾನು ಅಕ್ಕನಿಗೆ ಸಮಾಧಾನ ಮಾಡ್ತಾ ಇದ್ದೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಏನಾದರೂ ಒಂದು ಪರಿಹಾರ ಸಿಗುತ್ತೆ ಅಂತ. ನಂತರ ನಾವು ಅಕ್ಕನಿಗೆ ಹೇಳಿದ್ವಿ, ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಿ ಅಂತ. ಅಕ್ಕ ತನ್ನ ಗಂಡನಿಗೆ ಈ ವಿಷಯ ಹೇಳಿದಾಗ ಅವರ ಗಂಡ ಒಂದು ವಿಚಿತ್ರವಾದ ಷರತ್ತನ್ನು ಅವರ ಮುಂದೆ ಇಟ್ಟಿದ್ದರು. ನಾವು ಬೇರೆಯವರ ಮಗುವನ್ನು ದತ್ತು ಪಡೆದುಕೊಳ್ಳೋದಿಲ್ಲ. ನಿನ್ನ ಮನೆಯ, ನಿನ್ನ ವಂಶದ ಮಗು ಆದರೆ ಪರವಾಗಿಲ್ಲ, ನಾನು ಒಪ್ಪಿಕೊಳ್ತೀನಿ. ಅದನ್ನು ಬಿಟ್ಟು ನಾನು ಬೇರೆಯವರ ಮಗುವನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟಿದ್ರು. ಅಕ್ಕ ತನ್ನ ಅತ್ತಿಗೆ, ನಾದಿನಿಯರನ್ನು ಕೇಳಿದರು. ಆದರೆ ಮಗುವನ್ನು ಅಕ್ಕನಿಗೆ ಕೊಡಲು ಯಾರೂ ಒಪ್ಪಿಕೊಳ್ಳಲಿಲ್ಲ. ನಾವು ನಮ್ಮ ಮಗುವನ್ನು ಕೊಡೋದಿಲ್ಲ ಅಂತ ಅವರು ನೇರವಾಗಿ ಹೇಳಿಬಿಟ್ಟಿದ್ರು. ಅಕ್ಕ ಅಳುತ್ತಾ, ಈಗ ನಾನೇನು ಮಾಡಲಿ? ಮಗು ಇಲ್ಲ ಅಂದರೆ ನನ್ನ ಗಂಡ 2ನೇ ಮದುವೆ ಮಾಡಿಕೊಂಡು ನನ್ನನ್ನು ಬಿಟ್ಟು ಬಿಡ್ತಾನೆ ಅಂತ ಜೋರಾಗಿ ಅಳ್ತಾ ಇದ್ಲು. ಆಗಲೇ ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ, ಬೇಗ ನನ್ನ ಮದುವೆ ಮಾಡಿ ಮುಗಿಸಿ, ನನ್ನ ಮೊದಲ ಮಗುವನ್ನು ನಾನು ಅಕ್ಕನಿಗೆ ಕೊಡ್ತೀನಿ ಅಂತ ಹೇಳಿದೆ. ಅಪ್ಪ ನನ್ನ ಮದುವೆಯನ್ನು ನಿಮ್ಮ ಜೊತೆ ಫಿಕ್ಸ್ ಮಾಡಿದ್ರು. ನಾನು ಒಪ್ಪಿಕೊಳ್ಳುತ್ತೇನೆ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ. ಮದುವೆಯ ಮೊದಲ ರಾತ್ರಿ ನಾನು ಆ ರೀತಿ ಮಾಡಬಾರದಾಗಿತ್ತು. ನಿಮ್ಮ ಜೊತೆ ನನ್ನ ಮದುವೆಯಾದಾಗ ನಾನು ನಿಮಗೆ ಎಲ್ಲ ಸತ್ಯವನ್ನು ಹೇಳಿಬಿಡಬೇಕಾಗಿತ್ತು. ನಾನು ನನ್ನ ಅಕ್ಕ ಮತ್ತು ಭಾವನ ಮುಂದೆ ನಾನು ಗರ್ಭಿಣಿ ಎಂದು ತೋರಿಸಿಕೊಳ್ಳಬೇಕಿತ್ತು. ನಾನು ಅವರಿಗೆ ಪ್ರಮಾಣ ಮಾಡಿದೆ, ಮಗುವನ್ನು ನಾನು ಅವರಿಗೆ ಕೊಡ್ತೀನಿ ಅಂತ. ಆದರೆ ಸತ್ಯ ಏನು ಅಂದರೆ ನಾನು ಯಾವತ್ತೂ ಗರ್ಭಿಣಿ ಆಗಲೇ ಇಲ್ಲ. ನಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಆಗಿ 1 ವರ್ಷ ಆಗೋಗಿತ್ತು. ಈ 1 ವರ್ಷದಲ್ಲಿ ನೀವು ಕೇವಲ 2-3 ಬಾರಿ ಮಾತ್ರ ನನ್ನನ್ನು ಭೇಟಿಯಾಗಿದ್ರಿ. ಒಂದೇ ಒಂದು ಸಾರಿಯೂ ನೀವು ನನ್ನನ್ನು ಮುಟ್ಟಿರಲಿಲ್ಲ. ಆದರೆ ನನ್ನ ಭಾವನೆಗೆ ಅನಿಸುತ್ತಿತ್ತು ನಾನು ಗರ್ಭಿಣಿಯಾಗಿದ್ದೇನೆ ಅಂತ. ಮದುವೆಯ ಮೊದಲ ರಾತ್ರಿಯಂದು ನಾನು ಆ ಕೆಲಸ ಮಾಡಲು ಕಾರಣ, ನಾನೇ ಮಗುವಿಗೆ ಜನ್ಮ ಕೊಟ್ಟಿದ್ದೇನೆ ಅಂತ
ಎಲ್ಲರಿಗೂ ಗೊತ್ತಾಗಬೇಕು ಅಂತ ಈ ಕೆಲಸ ಮಾಡಿದೆ. ರವಿಗೆ ಅವಳ ಮಾತುಗಳು ಏನೂ ಅರ್ಥವಾಗಲಿಲ್ಲ. ಅವನು ಕೇಳ್ತಾನೆ, ನಿನ್ನ ಮಾತು ನಿಜ ಆಗಿದ್ದರೆ, ಈ ಮಗು ನಿನ್ನದಲ್ಲದಿದ್ದರೆ ಮತ್ತೆ ಯಾರದು? ಆಗ ಶಾರದಾ ಅವರು ಹೇಳ್ತಾರೆ, ಮಗ, ಆ ಮಗು ನಿನ್ನ ತಂಗಿ ಸಂಧ್ಯಾದು. ಸಂಧ್ಯಾ ಯಾರ ಜೊತೆನೂ ಓಡಾಡ್ತಾ ಇದ್ಲು. ನಮಗೆ ಸತ್ಯ ಗೊತ್ತಾದಾಗ ಸಮಯ ಕೈ ಮೀರಿತ್ತು. ಅವಳು ಆ ಹುಡುಗನಿಂದ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ಲು. ಇದೆಲ್ಲವನ್ನು ನಾವೇ ಪ್ಲಾನ್ ಮಾಡಿದ್ದು. ಅಲ್ಲಿ ನಿನ್ನ ತಂಗಿ ಮಗುವನ್ನು ಹೆತ್ತಾಗ ನಾವು ನಿನ್ನ ಹೆಂಡತಿಯನ್ನು ಇಲ್ಲಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ವಿ. ನಮ್ಮ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಮತ್ತು ಅವರ ಅಕ್ಕನಿಗೆ ಮಗುವನ್ನು ಕೊಡಿಸಲು ನಾವೇ ಈ ಕೆಲಸ ಮಾಡಿದ್ವಿ. ಈ ವಿಷಯ ನಿಮ್ಮ ಮಾವನವರಿಗೆ ಗೊತ್ತಾದಾಗ ಅವರು ಕೂಡ ನಮಗೆ ಸಹಾಯ ಮಾಡಿದರು. ಇವರೆಲ್ಲ ನಮಗೆ ಸಹಾಯ ಮಾಡದೇ ಇದ್ದಿದ್ರೆ ಈ ದಿನ ಯಾರಿಗೂ ಮುಖ ತೋರಿಸಲು ನಮ್ಮಿಂದ ಆಗ್ತಾ ಇರಲಿಲ್ಲ. ಏನು, ನನ್ನ ತಂಗಿ ಇಂಥ ನೀಚ ಕೆಲಸ ಮಾಡಿದ್ದಾಳ? ಅವಳು ಇದೆಲ್ಲ ಏನು ಮಾಡಿಬಿಟ್ಟಿದ್ದಾಳೆ ಅಂತ ರವಿ ಕೋಪದಿಂದ ಕೂಗಾಡ್ತಾ ಇದ್ದ. ನಾನು ಅವಳನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ರವಿ ಹೊರಗೆ ಹೋಗಲು ಮುಂದಾದಾಗ, ನಿಲ್ಲು ಮಗ, ಏನಾಗಬೇಕಾಗಿತ್ತು ಅದು ಆಗೋಗಿದೆ. ಈಗ ನೀನು ಅವಳಿಗೆ ಶಿಕ್ಷೆ ಕೊಟ್ಟರೆ ಸತ್ಯ ಎಲ್ಲರಿಗೂ ಗೊತ್ತಾಗುತ್ತದೆ. ಆಗ ನಮಗೆ ಅವಮಾನವಾಗುವುದು. ಮಗ, ನಾನು ನಿನ್ನ ಬಳಿ ಕ್ಷಮಾಪಣೆ ಕೇಳ್ತೀನಿ. ನಿನ್ನ ತಂಗಿ ಮಾಡಿದ ತಪ್ಪಿಗಾಗಿ ದಯವಿಟ್ಟು ಅವಳನ್ನು ಕ್ಷಮಿಸಿ ಬಿಡಪ್ಪ. ಆಯಿತು ಅಮ್ಮ, ನಾನು ಏನೂ ಮಾಡೋದಿಲ್ಲ. ನೀವು ನನ್ನ ಮುಂದೆ ಕೈ ಜೋಡಿಸಬೇಡಿ ಅಂತ ಹೇಳ್ತಾನೆ. ನನ್ನ ಹೆಂಡತಿ ಪವಿತ್ರವಾದವಳು. ಪ್ರಿಯಾ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನನ್ನು ತುಂಬ ತಪ್ಪಾಗಿ ತಿಳಿದುಕೊಂಡು ಬಿಟ್ಟಿದ್ದೆ. ನೀನು ನನ್ನ ಕುಟುಂಬದ ಗೌರವವನ್ನು ಉಳಿಸಲು ಇಷ್ಟೊಂದು ಮಾಡಿದೆ ಅಂತ ಹೆಂಡತಿಯ ಬಳಿ ಕ್ಷಮಾಪಣೆ ಕೇಳ್ತಾ ಇದ್ದ. ಅವರಿಬ್ಬರು ಈಗ ತುಂಬ ಸಂತೋಷವಾಗಿ ತಮ್ಮ ಹೊಸ ಜೀವನವನ್ನು ಶುರು ಮಾಡ್ತಾರೆ. 1 ವರ್ಷದ ನಂತರ ಆ ದೇವರ ದಯೆಯಿಂದ ಅವರಿಗೆ ಒಂದು ಮುದ್ದಾದ ಗಂಡು ಮಗು ಜನಿಸಿತು. ಈಗ ರವಿ ಸಂಧ್ಯಾ ಮದುವೆಯನ್ನು ಅವಳು ಪ್ರೀತಿಸಿದ ಹುಡುಗನ ಜೊತೆ ಮಾಡಿದ್ದ. ಅವರು ಕೂಡ ಈಗ ಸಂತೋಷವಾಗಿ ತಮ್ಮ ಜೀವನ ನಡೆಸುತ್ತಿದ್ದರು. ಮತ್ತು ಪ್ರಿಯಾ ಅವರ ಅಕ್ಕ ರೂಪ ಮಗುವನ್ನು ಪಡೆದು ಅವಳ ಜೀವನ ಕೂಡ ಈಗ ತುಂಬ ಸಂತೋಷವಾಗಿತ್ತು. ಆ ಗಂಡ ಹೆಂಡತಿ ಮಗುವನ್ನು ತಮ್ಮ ಸ್ವಂತ ಮಗುವಿನಂತೆ ಪ್ರೀತಿಯಿಂದ ನೋಡಿಕೊಂಡಿದ್ದರು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.